ಪ್ರಿಂಟ್ ಮೀಡಿಯಾ ಅಂತ ನಾವೇನು ಕರ್ಕೊಂಡು ಬರ್ತೀವಿ, ಕೇಸರಿ ಪತ್ರಿಕೆಯಿಂದ ಹಿಡಿದು ನಮ್ಮ ಕರ್ನಾಟಕದ ಮಂಗಳೂರು ಸಮಾಚಾರ ಅನ್ನುವಂಥ ಪ್ರಥಮ ಪತ್ರಿಕೆಯಿಂದ ಹಿಡಿದು ಪ್ರಸ್ತುತ ದಿನಮಾನದೊಳಗೆ ಬರ್ತಾ ಇರುವಂಥ ಎಲ್ಲ ಪತ್ರಿಕಾ ರಂಗದವ್ರನ್ನ ಒಂದು ಕ್ಷಣ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಅಂಥ ಒಂದು ಪತ್ರಿಕಾ ದಿನಾಚರಣೆಯನ್ನು ಅಂಗವನ್ನಾಗಿಟ್ಕೊಂಡು ನಮ್ಮ ಸಮಾಜವನ್ನು ತಿದ್ದುವಂಥ, ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಪ್ರಾಯರಾಗಿರುವಂಥ ಸಮಸ್ತ ಶಿಕ್ಷಕರನ್ನು ಒಂದು ಕ್ಷಣ ನಾವು ನೆನಪಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಮಡಿವಾಳಪಟ್ಟಿ ಯತ್ನಾಳ್ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಏನು ಅಂತಂದರೆ, ನಾವೇನೆಲ್ಲವನ್ನ ಮಾಡಿರಬಹುದು ಖರೆ, ನಿಮ್ಮೆಲ್ಲರ ಜೊತೆಯಿಂದ ನಾವು ನಮಸ್ಕಾರ ಮಾಡಿಸ್ಕೊಳ್ತಿರಬಹುದು ಖರೆ, ನಾವಾಯಿತು ಗುರುಗಳಾಯಿತು, ಇವತ್ತು ನಾವು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮಿಬ್ಬರಿಗೂ ಒಬ್ಬರು ಶಿಕ್ಷಕರು ಅನ್ನುವಂಥವ್ರು ಇರಲೇಬೇಕಾಗ್ತದಲ್ಲ. ಅಂಥ ಶಿಕ್ಷಕರು ನೆನಪಿಸ್ಕೊಳ್ಳುವಂಥದ್ದೇ ಇದು ನಿಜವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಶಿಕ್ಷಕ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ, ನಾನು ಒಂದು ಸ್ವಲ್ಪ ಮನುಷ್ಯ ಮೊದಲಿಂದನೂ ಜರ್ನಲಿಸಮ್ ಫೀಲ್ಡಲ್ಲಿ ಬಂದಿರುವಂಥವನೇ. ನಾನು ಡಿಗ್ರಿಲಿ ಫಿಲಾಸಫಿ ಮಾಡಿದ್ದೆ ನಿಜ, ನಾನು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಸಮಯ ಇರೋದ್ರಿಂದ. ಫಿಲಾಸಫಿ ಮಾಡಿದರೂ ಸಹಿತ ನನ್ನ ಜೊತೆಗಿರುವಂಥ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಸ್ವಾಮಿಗಳೇ, ಅವರು ಕೂಡ ಬೇರೆ ಯಾರೂ ಅಲ್ಲ, ಅವರು ಜರ್ನಲಿಸಮ್ ಮಾಡಿದರು. ಜರ್ನಲಿಸಮ್ ಮಾಡಬೇಕಾದ್ರೆ ವಿಶ್ವೇಶ್ವರ ಭಟ್ನವರ ಒಂದು ಪುಸ್ತಕಗಳನ್ನು ಸಿಲೆಬಸ್ಸಿಗೆ ಇಟ್ಟಿದ್ದರು. ಒಬ್ಬ ಪತ್ರಕರ್ತನಾಗುವುದು ಹೇಗೆ ಅಂತ ಸುಮ್ಮನೆ ಒಂದು ಪ್ರಶ್ನಾರ್ಥಕ ಮಾಡಿ ಒಂದು 10 ಪುಟ ಬರ್ಕೊಂಡು ಬಾ ಅಂತ ಒಂದು ಪ್ರಶ್ನೆ ಕೊಟ್ಟಾಗ 10 ಆಗಲಿಲ್ಲ, 101 ಪುಟ ಆಯಿತು. ಇವತ್ತಿಗೂ ಮೈಸೂರು ವಿಶ್ವವಿದ್ಯಾಲಯದೊಳಗೆ ಅದು ಇವತ್ತಿಗೂ ನಾವು ಇಟ್ಟಿರುವಂಥ ಒಂದು ಅವಿಸ್ಮರಣೀಯ ಘಟನೆಯನ್ನು ನಾನು ನೆನಪಿಸ್ಕೊಳ್ಳೋಕೆ ಇಚ್ಛಪಡ್ತೇನೆ. ಅಂಥ ವಿಶ್ವೇಶ್ವರ ಭಟ್ರಾಯಿತು. ತದನಂತರ ನಾನು ಬಹಳ ಇಷ್ಟಪಡುವಂಥ, ಅವ್ರ ವೈಯಕ್ತಿಕ ನಾನು ಎಣ್ಸಕ್ಕೆ ಹೋಗಲ್ಲ, ನಮ್ಮ ರವಿ ಬೆಳಗೆರೆ ಅವ್ರನ್ನ ನಾನು ನೆನಪಿಸ್ಕೊಳ್ಳೋಕೆ ಇಚ್ಛಪಡ್ತೇನೆ. ಯಾಕೆ ನೆನಪಿಸ್ಕೊಳ್ಳೋಕೆ ಇಚ್ಛಪಡ್ತೇನೆ ಅಂದರೆ, ನಾನು ರವಿ ಬೆಳಗೆರೆ ಜೊತೆಗೆ ಒಂದು ಸ್ವಲ್ಪ ಕಾಲ ಕಳೆದಿರುವಂಥ ವ್ಯಕ್ತಿ. ಆ ಸಂದರ್ಭದೊಳಗೆ ಅವರು ಬರೆಯುವಂಥ ಕಾಲಕ್ಕೆ ನಾನು ಹೋಗಿದ್ದೆ. ಅವ್ರು ಏನು ಭಾಳ ಚಲೋ ಬರೆದ್ರು ಅಂತಂದ್ರೆ, ಒಬ್ಬ ಯಾವುದೇ ಪತ್ರಕರ್ತನಾಗಲಿ, ಸಾಹಿತಿ ಆಗಲಿ, ಶಿಕ್ಷಕನಾಗಲಿ, ಕವಿಯಾಗಲಿ, ಕವಯಿತ್ರಿ ಆಗಲಿ, ಸಮಥಿಂಗ್ ಏನೇ ಬರೆಯುವಂಥ ಯಾವುದೇ ವ್ಯಕ್ತಿ ಆಗಲಿ, ಆ ಬರೆದ ಮೇಲೆ 10 ವರ್ಷಗಳ ಕಾಲ ಅದನ್ನು ಪ್ರಿಂಟ್ ಮಾಡಬಾರ್ದು ಅಂತ ಬರೀತಿದ್ರು. ಯಾಕೆ ಅಂತ ನಾನು ನೆನಪಿಸ್ಕೊಂಡೆ. ನಾನು ಶಿವಯೋಗ ಮಂದಿರದೊಳಗೆ 2006ನೇ ಇಸ್ವಿಗೆ ತಾವೆಲ್ಲ ಬಿಟ್ಟಾಗ ನಾನು ಆ ಸಂದರ್ಭದೊಳಗೆ ಒಂದು ಶಿವಯೋಗ ಅಂತ ಒಂದು ಪತ್ರಿಕೆ ಮಾಡಿದ್ವಿ. ಏನು ಶಿವಯೋಗ ಪತ್ರಿಕೆ ಅಂದರೆ 3 ತಿಂಗಳಿಗೊಮ್ಮೆ ನಾವೇ ಅದನ್ನು ಸಂಪಾದಕನಾಗಿದ್ದೆ. 1 ವರ್ಷಗಳ ಕಾಲ ಸಂಪಾದಕನಾಗಿದ್ದಾಗ ನಮ್ಮ ಸಾಧಕರುಗಳೇ ಅವರವ್ರ ಅನುಭವಗಳನ್ನು ವಚನಗಳ ಮುಖಾಂತರ ಬರೆದು ಪತ್ರಿಕೆ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದಾಗ, ನಾನು ಆ ಸಮಯದಲ್ಲಿ ಬರೆದಿರುವಂಥ ವಿಚಾರಗಳನ್ನು ಈಗ ಪ್ರಸ್ತುತ ದಿನಮಾನದೊಳಗೆ ನಾನು ಅದು ಓದಾಕತ್ತೀನಿ ಅಂದ್ರೆ ಎಷ್ಟು ನಗು ಬರ್ತದಲ್ಲ. ಇಂಥ ದಡ್ಡನ ಮಗ ಇದನ್ನ ನಾನು ಅನಿಸ್ತದೆ, ಇಂಥ ದಡ್ಡನ ಮಗ ಇದನ್ನ ನಾನು ಅಂತ ಅನಿಸ್ತದೆ. ಬಹುಶಃ ಯಾಕೆ ರವಿ ಬೆಳಗೆರೆಯವರು ಈ ಮಾತು ಹೇಳಿದ್ರು ಅಂತ ಈಗ ನೆನಪಿಗೆ ಬರಾಕತ್ತದೆ. ಏನು ಅಂತಂದ್ರೆ, 10 ವರ್ಷಗಳ ಕಾಲ ನೀವು ಬರೆದಿರುವಂಥದ್ದನ್ನು ಏನು ಮಾಡಬಾರ್ದು, ಪ್ರಿಂಟ್ ಮಾಡಲೇಬಾರ್ದು ಅಂತ ಬರೀತಾರಂದರೆ 10 ವರ್ಷಗಳ ನಂತರನೂ ನಿಮಗದು ಪ್ರಸ್ತುತ ಅನಿಸ್ಯಾದ ಅಂದ್ರೆ ತಿಳ್ಕೊಂಡು ಬಿಡ್ರಿ, ನೀನು ನಿಜವಾದ ಬರಹಗಾರ ಅಂತ ತಿಳ್ಕೊಳ್ರಿ, ಅಲ್ಲಿ ತನಕ ತಿಳ್ಕೊಬೇಡ ಅಂತ ಅವ್ರು ಮಾತು ಹೇಳ್ತಿದ್ರು. ಹಾಗಾಗಿ ಅಂಥ ಒಂದು ಪತ್ರಿಕಾ ರಂಗ, ಶಿಕ್ಷಕ ರಂಗ ಇವೆರಡು ಜೊತೆಯಾಗಿ ನಮ್ಮ ಧಾರ್ಮಿಕ ರಂಗವೂ ಕೂಡ ಹೋಗ್ತಿದೆ. IG ಸನ್ನಿಧಿಯವರ ಮಾತುಗಳನ್ನು ತಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕೆ IG ಸನ್ನಿಧಿಯವ್ರು ನೆನಪಿಸ್ಕೊಳ್ತೀನಿ ಅಂದರೆ, ಅವರು MP ಆಗಿದ್ದರು. IG ಸನ್ನಿಧಿಯವರು MP ಆಗಿದ್ದರು. MP ಆದ ಘಳಿಗೆಯೊಳಗೆ ನಾನು ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಯೂಟ್ಯೂಬ್ ಒಳಗೆ. ಏನು ನಾನು ಪಿಕ್ಚರ್ಗಳು ನೋಡಲ್ಲ, ಬಹಳಷ್ಟು ಇಂಟರ್ವ್ಯೂಸ್ನ ನೋಡ್ತಿರ್ತೀನಿ. ಯಾಕೆ ಇಂಟರ್ವ್ಯೂಗಳು ನೋಡಬೇಕು ಅಂತಂದ್ರೆ, ಮನುಷ್ಯ ಡೆವಲಪ್ಮೆಂಟ್ ಆಗಬೇಕಂದ್ರೆ ನೋಡಬೇಕು. ಅವರು ಪಟ್ಟಿರುವಂಥ ಕಷ್ಟ ಏನಂತ ಗೊತ್ತಾಗ್ತದೆ. ಆ IG ಸನ್ನಿಧಿಯವರಿಗೆ ಶಿಕ್ಷಕರು ಯಾರಾಗಿದ್ದಾರೆ, H ರಂಗನಾಥ್ ಓಕ್ ಅಂತ ಅವ್ರ ಶಿಕ್ಷಕರು. ಅವರು ಪಾಠ ಮಾಡ್ತಾಯಿದ್ರು. ಸರು ಪಾಠ ಮಾಡೋ ಕಾಲಕ್ಕೆ ಪ್ರಿನ್ಸಿಪಲ್ ಚೇಂಬರ್ದಿಂದ HM
ಚೇಂಬರ್ದಿಂದ ಒಂದು ಲೆಟ್ರ್ ಬರ್ತದೆ. ಏನು ಲೆಟ್ರ್ ಬರ್ತದೆ ಅಂತಂದ್ರೆ ಅದರೊಳಗೆ ಸ್ಪಷ್ಟವಾಗಿ ಬರೆದು ಹಾಕಿರ್ತಾರೆ, ನಿಮ್ಮ ತಂದೆಯವರು ನಿಧನ ಹೊಂದಿದ್ದಾರೆ, ತಾವು ಕ್ಲಾಸನ್ನು ಬಿಟ್ಟು ಹೋಗಬೇಕು ಅಂತಂದು ಬರೆದಾಗ ಆ ಚೀಟಿಯನ್ನು ಓದ್ತಾರೆ. ಯಾರು? ಎಚ್ ರಂಗನಾಥ್ ಮಾಸ್ಟರ್ ಅವರು ಓದ್ತಾರೆ. ಓದಿ ಡಬ್ ಹಾಕ್ತಾರೆ. ಡಬ್ ಹಾಕಿ ಮತ್ತೆ ಪಾಠ ಮಾಡಕ್ಕೆ ಚಾಲು ಮಾಡ್ತಾರೆ. ಪ್ರಿನ್ಸಿಪಲ್ಲೇ ಬರ್ತಾರೆ ಕ್ಲಾಸಿಗೆ, ಸರ್ ನಿಮ್ಮ ಅಪ್ಪ ಹೋಗ್ಬಿಟ್ಟಾರಪ್ಪ, ಈಗರೆ ಬಂದು ಹೋಗು ಅಂದ್ರೆ ಆ ಎಚ್ ರಂಗನಾಥ್ ಮಾಸ್ಟರ್ ಬರೆಯುವಂಥ ಮಾತು ಎಷ್ಟು ಚಲೋ ಅದ. ಯಪ್ಪ ನಮ್ಮಪ್ಪ ಹೋಗ್ಯಾನ ಒಬ್ಬನೇ, ನಮ್ಮಪ್ಪ ಹೋಗ್ಯಾನ ಒಬ್ಬನೇ, ಅವ ಹೋಗ್ಯ ನಂತರ ಈ ಸದ್ದು ಹೋದ್ನಿ ಅಂದ್ರೆ 80 ಜನರ ಸಾವಿಗೆ ಕಾರಣ ಆದಂಗೆ ಆಗುತ್ತೆ, ವಿದ್ಯಾರ್ಥಿಗಳ ಪಾಠ ಲಾಸ್ ಆಗಬಾರ್ದು ಅಂತ ಆ ಮಾಸ್ಟರ್ ಹೇಳುವಂಥ ಮಾತು ನಾನು ನೆನಪಿಸ್ಕೊಳ್ತೇನೆ. ಅದಕ್ಕಾಗಿಯೇ ಇಂಟರ್ವ್ಯೂಸ್ನ ಈ ಪತ್ರಿಕೆಗಳನ್ನು ಓದಬೇಕು. ಆಗಲೇ ನಿಜಲಿಂಗ ದೊಡ್ಡಮನೆಯವರು ಹೇಳಿದ್ರಲ್ಲ, ಓದು 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 ಓದು, ಎಷ್ಟು ಓದ್ತೀವಿ ಅಷ್ಟು ಹುಳ ಆಗ್ತೀವಿ, ಹುಳ ಆದಟ್ಟು ಗೆದ್ದಲಾಗ್ತೀವಿ. ಗೆದ್ದಲಾಗಬೇಕು. ಯಾಕೆ ಗೆದ್ದಲಾಗಬೇಕಂದ್ರೆ ಎಷ್ಟು ಆಳಕ್ಕೆ ಹೋಗ್ತೀವಿ ಗೆದ್ದಲ ಅಂತಂದ್ರೆ ಬಹುಶಃ ಯಾವುದೂ ಹೋಗಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆಳಕ್ಕೆ ಗೆದ್ದಲಾಗಿ ಓದಿ 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 ಯಾರೂ ಹುಚ್ಚರಾಗಿಲ್ಲ. ಹಂಗೆ ಹುಚ್ಚಾಗಬೇಕಾಗಿತ್ತು ಅಂದ್ರೆ ಓದಬೇಕಾಗಿದೆ. ಓದುವುದೇ ನಿಜವಾದ ಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ನಿಜವಾದ ಅಧ್ಯಾತ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಅಂಥ ಓದುವಿಕೆ, ಅಂಥ ಶಿಕ್ಷಕ ರಂಗ, ಅಂಥ ಪತ್ರಿಕಾ ರಂಗ, ಇಂಥ ಸ್ವಾಮಿಗಳ ರಂಗ ಯಾವತ್ತಿಗೂ ಸಮಾಜದೊಳಗೆ ಈ ತಪ್ಪು ತಡೆಗಳನ್ನು ನಡೆದಲ್ಲಿ ಮಟ್ಟ ಹಾಕುವಂಥ ಪ್ರಯತ್ನವನ್ನು ಮಾಡಿ, ಪ್ರಯತ್ನ ಅಲ್ಲ ಮಟ್ಟ ಹಾಕಲೇಬೇಕಾಗ್ತದೆ. ಅಂಥ ನಮ್ಮೆಲ್ಲರ ತ್ರಿಕರಣ ಶುದ್ಧವಾಗಿ, ತ್ರಿಕರಣ ಪೂರ್ವಕವಾಗಿ ಇವುಗಳನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಮಡಿವಾಳ ಪಟ್ಟಿ ಯತ್ನಾಳ್ ಅವರು ಸುಮಾರು ಒಂದು ವಾರಗಳ ಹಿಂದೆ ಹೇಳಿದರು, ಈ ಥರ ಒಂದು ಶಿಕ್ಷಕ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು 5ನೇ ತಾರೀಕು ಹಮ್ಮಿಕೊಂಡಿದ್ರು. ಅಂದಾಗ ಭಾಳ ವಿಶೇಷ ಏನು ಅಂದರೆ ಇವತ್ತು ಶಿಕ್ಷಕ ದಿನಾಚರಣೆ ಆಯಿತು, ಇವತ್ತು ಪತ್ರಿಕಾ ರಂಗ ದಿನಾಚರಣೆ ಆಯಿತು. ಕೇರಳ ಭಾಗಕ್ಕೆ ಹೋದ್ರೆ ಅಂದರೆ ಓಣಂ ಅಂತ ಮಾಡ್ತಾರೆ, ಅದು ಕೂಡ ಇವತ್ತೇ ಅದೇ. ನಮ್ಮ ಯಡ್ರಾಮಿ ಒಳಗೆ ಲೋಕಾಲಿಟಿ ನೋಡಬೇಕು ಅಂತಂದರೆ ನಮ್ಮ ಮೂಲತಃ ಹಳೆ ಬಜಾರ್ನ ಗಣಪತಿಯ ಕಾರ್ಯಕ್ರಮವೂ ಕೂಡ ಇವತ್ತೇ ಅದ. ಇದೆಲ್ಲ ಮಿಕ್ಸ್ ಆಗ್ಯದ. ಇದೊಂದು ಮಿಕ್ಸ್ ಆಗಿರುವಂಥದ್ದು ಚಿತ್ರಾನ್ನ ಆಗಿರುವಂಥದ್ದು ಪ್ರಸಾದಕ್ಕೆ ಯಾವತ್ತಿಗೂ ಚಲೋ ಇರ್ತದೆ ಅಂತಾರಲ್ಲ, ಹಂಗೆ ಯಾವತ್ತಿಗೂ ಮಸ್ತಾಗಿ ನಾವು ಬದುಕನ್ನು ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ 2 ಮಾತಿಗೆ ವಿರಮಿಸ್ತೇನೆ. ಜೈ ಗುರು ಬಸವೇಶ್. ಪತ್ರಿಕಾ ಸಂವಹನ ಮತ್ತು ಶಿಕ್ಷಕರ ಕಾರ್ಯಗಳನ್ನು ನಿಷ್ಠೆ ಮತ್ತು ವಿಶ್ವಾಸ ಸೇವೆಗಳಲ್ಲಿ ಸವಿಸ್ತರವಾಗಿ ಪರಮಪೂಜ್ಯರು ನಮ್ಮ ಆಶ್ವಾಸನೆಯಲ್ಲಿರ್ತಕ್ಕಂಥ ಪರಮಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ Gracias.